ಅಂತಕ್ಕಂಥ ಏಕವಚನದ ಮಾತುಗಳು. ಇಂಥ ವ್ಯಕ್ತಿಗಳು ಈ ರಾಜ್ಯವನ್ನ ಆಳ್ಲಿಕ್ಕೆ ನಿಜಕ್ಕೂ ಅರ್ಹತೆ ಇದೆಯಾ ಅಂತಕ್ಕಂಥದ್ದನ್ನ ಗಾಡಿ ವ್ಯವಸ್ಥೆಗಳು, ಕುಡಿಯೋ ನೀರು, ಒಳಚರಂಡಿ ವ್ಯವಸ್ಥೆಯನ್ನ ನಾವಿವತ್ತು ನೋಡ್ತಾ ಇದ್ರೆ ಅದು ನಾವು ತೆಗೆದುಕೊಂಡಂತ ಒಂದು ಕೆಲವು ನಿರ್ಧಾರಗಳು. ಆದ್ರೆ ಪ್ರಚಾರ ಪಡಿಲಿಲ್ಲ ನಾನಷ್ಟೇ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ತನ್ನ ಕಾರ್ಯಕರ್ತರುಗಳು ಮುಂದೆ ನಡೆಯತಕ್ಕಂತ ಚುನಾವಣೆಗಳು ಯಾವತ್ತೇ ಬರಲಿ, ಜನತೆಯಲ್ಲಿ ಜಾಗೃತಿಯನ್ನ ಮೂಡಿಸಿ ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಅಲ್ಪಾವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಬರೆದಂತಹ ಭಾಷ್ಯ ಬಹುಶಃ ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೆ ಬಹಳ ಕಷ್ಟ ಅಂತಾನೆ ಹೇಳ್ಬೋದು. 2 ಬಾರಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿರುವಂತ ಯಾವ್ದಾದ್ರು ಮುಖ್ಯಮಂತ್ರಿ ಇದ್ದಾರೆ ಈಗಲೂ ಕೂಡ ಅಂದ್ರೆ ಒಂದು ಯೋಜನೆ ಮುಖೇನ ಬೀದಿ ಬದಿ ವ್ಯಾಪಾರಿಗಳಿಗೆ ಬಡ್ಡಿ ರಹಿತ ಸಾಲ ಕೂಡ ನಮ್ಮ ಕುಮಾರಣ್ಣ ಅವರು ಅದನ್ನ ಮರೀಲಿಕ್ಕೆ ಸಾಧ್ಯವಿಲ್ಲ. ಕಾಂಪೀಟ್ ವಿತ್ ಚೀನಾ ಯೋಜನೆ ಅಡಿಯಲ್ಲಿ ರಾಜ್ಯದ 9 ಜಿಲ್ಲೆಗಳಲ್ಲಿ ಕೈಗಾರಿಕಾ ಕ್ಲಸ್ಟರ್ಗಳ ಸ್ಥಾಪನೆಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡು ಸುವರ್ಣ ಗ್ರಾಮೋದಯ ಯೋಜನೆ ಮುಖೇನ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ್ರು. ಹಾಗೆ ವಿ ವೇಣುಗೋಪಾಲ್ ಸರ್ ಅವರ ಒಂದು ಸಾರಥ್ಯದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಉದಯವಾಗಿ 25 ವರ್ಷ ತುಂಬಿರುವಂತ ಈ ಸಂದರ್ಭದಲ್ಲಿ ಕುಮಾರಣ್ಣ ಅವರ 66ನೇ ವರ್ಷದ ಹುಟ್ಟುಹಬ್ಬದ ಗಣನೆಯನ್ನ 5 ಜನರಿಗೆ ಮಾತ್ರ ಮಾಡಲಾಗ್ತಾ ಇದೆ. ತೆಗೆದುಕೊಂಡು ದಯವಿಟ್ಟು ಅವರಿಗೆ ವಿತರಿಸಬೇಕು. ಬಾಳಿಗೆ ಅದ್ಭುತವಾಗಿ ಅವರು ಸ್ಪಂದಿಸಿದ ರೀತಿ ಆಗಲೇ ಎಲ್ಲರೂ ಹೇಳಿದ್ದಾರೆ, ಗಣ್ಯಮಾನ್ಯರು ಏನೆಲ್ಲ ಬದಲಾವಣೆಯನ್ನ ಕರ್ನಾಟಕದಲ್ಲಿ ತಂದಿದ್ದಾರೆ ಅಂತ. ಮುಂದಿನ ದಿನಗಳಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣನವರ 66ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಮೊದಲನೇದಾಗಿ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸಕಲ ಸವಲತ್ತು ಮತ್ತು ಮುಂಬರುವ 28ರ ಚುನಾವಣೆಯಲ್ಲಿ ಅವರು ಮತ್ತೊಮ್ಮೆ NDA ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿಯಾಗಲಿ ಅಂತ ಆಶಿಸ್ತಾ, ಹಾಗೂ ಹಿಂದೆ ನೀಡಿದಂಥ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮುಂದೆ 28ರ ನಂತರ ಅವ್ರು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಈ ಮುಖಾಂತರ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾವು ನಮ್ಮ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಹಾಗೂ ಅವರ ಜನ್ಮದ ಪ್ರಯುಕ್ತ ಆರೋಗ್ಯ ಶಿಬಿರವನ್ನು, ಬೃಹತ್ ಆರೋಗ್ಯ ಶಿಬಿರವನ್ನು ನಡೆಸುತ್ತಿದ್ದು ತಾವಾಗಲೇ ಈ ಸಾಕ್ಷೀಕರಿಸ್ತಿದ್ದೀರಿ. ನಾನೇ ಎಷ್ಟು ಜನ ಬಂದಿದ್ರು ಅಂತ ಹೇಳೋದಲ್ಲ, ತಾವು ಕೂಡ ಚಿತ್ರೀಕರಣ ಮಾಡಿದ್ದೀರಿ. ತಾವೇ ಸಾಕ್ಷೀಕರಿಸಬೇಕು, ಎಷ್ಟು ಜನ ಬಂದಿದ್ದರು, ಎಷ್ಟು ಜನ ಫಲಾನುಭವಿಗಳಿಗೆ ಇಲ್ಲಿ ಎಷ್ಟು ಜನ ಸೇರಿದ್ರು ಅಂತ ನಾವು ಸಾಕ್ಷೀಕರಿಸಿ ಹೇಳಬೇಕು. ಹಾಗಾಗಿ ಏನೇನು ವಿತರಣೆ ಮಾಡಿದ್ರೆ ಮತ್ತು ಎಷ್ಟು ಜನಕ್ಕೆ ಈಗ ನಾವು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಪೌರ ಕಾರ್ಮಿಕರಿಗೆ, ಮಹಿಳೆಯರಿಗೆ ಮತ್ತು ವೃದ್ಧರಿಗೆ ನಾವು ಸುಮಾರು ಒಂದು 2,000 ಸ್ವೆಟರ್ಗಳನ್ನು, 1,500 ಸೀರೆ ಮತ್ತು 1,000 ಬಟ್ಟೆಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಜನಗಳಿಗೆ ಭೋಜನ ಊಟವನ್ನು ಕೂಡ ಏರ್ಪಡಿಸಿದ್ದೀವಿ. ಅದು ನಾನ್ ವೆಜ್ಜು ಮತ್ತು ವೆಜ್ಜನ್ನು ಎರಡೂ ಕೂಡ ಮಾಡಿದ್ದೀವಿ. ಹಾಗಾಗಿ ಅವರಿಗೆ ಟೋಕನ್ ಇಶ್ಯೂ ಮಾಡಿದ್ದೀವಿ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಅವರಿಗೆ ಕೊಡುವಂಥ ಈ ನಮ್ಮ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸ್ವೆಟ್ರು ಮತ್ತು ಸೀರೆಯನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನೇನು ವಿತರಣೆ ಮಾಡ್ತೀವಿ ಅಂತ ಈ ಮುಖಾಂತರ ತಮ್ಮಲ್ಲಿ ನಾನು ವೇಣುಗೋಪಾಲ್, JDSನ ಯಲಹಂಕ ಕ್ಷೇತ್ರದ ಅಧ್ಯಕ್ಷ.